ಮೌಢ್ಯಾಚರಣೆ ವಿರುದ್ಧ ನಿಂತವರು ಬಸವಣ್ಣನವರು. ಅಂತಹ ಬಸವಣ್ಣನ ಐಕ್ಯ ಮಂಟಪದಲ್ಲಿ ಮೌಢ್ಯಾಚರಣೆ ನಡೆಸಲಾಗ್ತಾ ಇದೆ. ಪಾಪ ತೊಳೆಯಲು ಬಟ್ಟೆಗಳನ್ನ ನದಿಗೆ ಎಸೆದ ಭಕ್ತರು. ಖಾಲಿಯಾದ ನದಿಯಲ್ಲಿ ರಾಶಿ ಬಟ್ಟೆಗಳ ರಾಶಿ ಇದು. ಮದುವೆ ಆದವರ ಬಾಸಿಂಗ ಮಾಲೆ ನದಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಕೂಡಲ ಸಂಗಮದಲ್ಲಿ ಇರುವಂತಹ ಬಸವಣ್ಣನ ಐಕ್ಯ ಮಂಟಪ ಭಕ್ತರಿಂದ ಬಸವಣ್ಣನವರ ತತ್ವ ಸಿದ್ಧಾಂತ ಉಲ್ಲಂಘನೆ ಆಗ್ತಾ ಇದೆ. ನದಿಯಲ್ಲಿರೋ ಜಲಚರ ಜೀವಿಗಳಿಗೂ ಕೂಡ ಸಂಕಷ್ಟ ಆಗ್ತಾ ಇದೆ. ನೋಡಿ ಆ ದೃಶ್ಯವನ್ನು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಲಿಂಗೈಕ್ಯ ಆದಂತ ಸ್ಥಳ, ಅವರು ತಪಸ್ಸು ಮಾಡಿದಂತ ಸ್ಥಳ, ಅವರು ಧರ್ಮ ಕೊಟ್ಟಂತ ಸ್ಥಳ ಈ ಕೂಡಲ ಸಂಗಮ ಪವಿತ್ರ ಕ್ಷೇತ್ರ. ಈ ಪವಿತ್ರ ಕ್ಷೇತ್ರದಲ್ಲೇ ಈ ರೀತಿ ಒಂದು ಮೌಢ್ಯಾಚಾರಣೆ, ಕಂದಾಚಾರ ಈ ಬಹಳಷ್ಟು ತುಂಬಿ ಹೋಗ್ತಾ ಇದೆ. ಈ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ. ಅದಕ್ಕೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನಿಮ್ಮ ನೆತ್ತ ಬಲ್ಲವರಯ್ಯ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ನೀರು ಕಾಣ್ತಾರೆ ಅಲ್ಲಿ ಮುಳುಗ್ತಾರೆ, ಅಲ್ಲಿ ಸ್ನಾನ ಮಾಡ್ತಾರೆ, ಅಲ್ಲಿ ತಮ್ಮ ಬಟ್ಟೆ ಬರೀ ಚೆನ್ನಾಗಿರೋ ಬಟ್ಟೆ ಇದ್ರೂ ಸಹಿತ ಬಿಸಾಕ್ ಹೋಗ್ಬಿಡ್ತಾರೆ ತಲೆಗಚ್ಕೊಂಡು. ಮೌಢ್ಯಾಚರಣೆ ವಿರುದ್ಧ ನಿಂತವರು ಬಸವಣ್ಣನವರು. ಅಂತಹ ಬಸವಣ್ಣನ ಐಕ್ಯ ಮಂಟಪದಲ್ಲಿ ಮೌಢ್ಯಾಚರಣೆ ನಡೆಸಲಾಗ್ತಾ ಇದೆ. ಪಾಪ ತೊಳೆಯಲು ಬಟ್ಟೆಗಳನ್ನ ನದಿಗೆ ಎಸೆದ ಭಕ್ತರು. ಖಾಲಿಯಾದ ನದಿಯಲ್ಲಿ ರಾಶಿ ಬಟ್ಟೆಗಳ ರಾಶಿ ಇದು. ಮದುವೆ ಆದವರ ಬಾಸಿಂಗ ಮಾಲೆ ನದಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಕೂಡಲ ಸಂಗಮದಲ್ಲಿ ಇರುವಂತಹ ಬಸವಣ್ಣನ ಐಕ್ಯ ಮಂಟಪ ಭಕ್ತರಿಂದ ಬಸವಣ್ಣನವರ ತತ್ವ ಸಿದ್ಧಾಂತ ಉಲ್ಲಂಘನೆ ಆಗ್ತಾ ಇದೆ. ನದಿಯಲ್ಲಿರೋ ಜಲಚರ ಜೀವಿಗಳಿಗೂ ಕೂಡ ಸಂಕಷ್ಟ ಆಗ್ತಾ ಇದೆ. ನೋಡಿ ಆ ದೃಶ್ಯವನ್ನು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಲಿಂಗೈಕ್ಯ ಆದಂತ ಸ್ಥಳ, ಅವರು ತಪಸ್ಸು ಮಾಡಿದಂತ ಸ್ಥಳ, ಅವರು ಧರ್ಮ ಕೊಟ್ಟಂತ ಸ್ಥಳ ಈ ಕೂಡಲ ಸಂಗಮ ಪವಿತ್ರ ಕ್ಷೇತ್ರ. ಈ ಪವಿತ್ರ ಕ್ಷೇತ್ರದಲ್ಲೇ ಈ ರೀತಿ ಒಂದು ಮೌಢ್ಯಾಚಾರಣೆ, ಕಂದಾಚಾರ ಈ ಬಹಳಷ್ಟು ತುಂಬಿ ಹೋಗ್ತಾ ಇದೆ. ಈ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ. ಅದಕ್ಕೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನಿಮ್ಮ ನೆತ್ತ ಬಲ್ಲವರಯ್ಯ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ನೀರು ಕಾಣ್ತಾರೆ ಅಲ್ಲಿ ಮುಳುಗ್ತಾರೆ, ಅಲ್ಲಿ ಸ್ನಾನ ಮಾಡ್ತಾರೆ, ಅಲ್ಲಿ ತಮ್ಮ ಬಟ್ಟೆ ಬರೀ ಚೆನ್ನಾಗಿರೋ ಬಟ್ಟೆ ಇದ್ರೂ ಸಹಿತ ಬಿಸಾಕ್ ಹೋಗ್ಬಿಡ್ತಾರೆ ತಲೆಗಚ್ಕೊಂಡು. ಮೌಢ್ಯಾಚರಣೆ ವಿರುದ್ಧ ನಿಂತವರು ಬಸವಣ್ಣನವರು. ಅಂತಹ ಬಸವಣ್ಣನ ಐಕ್ಯ ಮಂಟಪದಲ್ಲಿ ಮೌಢ್ಯಾಚರಣೆ ನಡೆಸಲಾಗ್ತಾ ಇದೆ. ಪಾಪ ತೊಳೆಯಲು ಬಟ್ಟೆಗಳನ್ನ ನದಿಗೆ ಎಸೆದ ಭಕ್ತರು. ಖಾಲಿಯಾದ ನದಿಯಲ್ಲಿ ರಾಶಿ ಬಟ್ಟೆಗಳ ರಾಶಿ ಇದು. ಮದುವೆ ಆದವರ ಬಾಸಿಂಗ ಮಾಲೆ ನದಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಕೂಡಲ ಸಂಗಮದಲ್ಲಿ ಇರುವಂತಹ ಬಸವಣ್ಣನ ಐಕ್ಯ ಮಂಟಪ ಭಕ್ತರಿಂದ ಬಸವಣ್ಣನವರ ತತ್ವ ಸಿದ್ಧಾಂತ ಉಲ್ಲಂಘನೆ ಆಗ್ತಾ ಇದೆ. ನದಿಯಲ್ಲಿರೋ ಜಲಚರ ಜೀವಿಗಳಿಗೂ ಕೂಡ ಸಂಕಷ್ಟ ಆಗ್ತಾ ಇದೆ. ನೋಡಿ ಆ ದೃಶ್ಯವನ್ನು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಲಿಂಗೈಕ್ಯ ಆದಂತ ಸ್ಥಳ, ಅವರು ತಪಸ್ಸು ಮಾಡಿದಂತ ಸ್ಥಳ, ಅವರು ಧರ್ಮ ಕೊಟ್ಟಂತ ಸ್ಥಳ ಈ ಕೂಡಲ ಸಂಗಮ ಪವಿತ್ರ ಕ್ಷೇತ್ರ. ಈ ಪವಿತ್ರ ಕ್ಷೇತ್ರದಲ್ಲೇ ಈ ರೀತಿ ಒಂದು ಮೌಢ್ಯಾಚಾರಣೆ, ಕಂದಾಚಾರ ಈ ಬಹಳಷ್ಟು ತುಂಬಿ ಹೋಗ್ತಾ ಇದೆ. ಈ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ. ಅದಕ್ಕೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನಿಮ್ಮ ನೆತ್ತ ಬಲ್ಲವರಯ್ಯ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ನೀರು ಕಾಣ್ತಾರೆ ಅಲ್ಲಿ ಮುಳುಗ್ತಾರೆ, ಅಲ್ಲಿ ಸ್ನಾನ ಮಾಡ್ತಾರೆ, ಅಲ್ಲಿ ತಮ್ಮ ಬಟ್ಟೆ ಬರೀ ಚೆನ್ನಾಗಿರೋ ಬಟ್ಟೆ ಇದ್ರೂ ಸಹಿತ ಬಿಸಾಕ್ ಹೋಗ್ಬಿಡ್ತಾರೆ ತಲೆಗಚ್ಕೊಂಡು. ಮೌಢ್ಯಾಚರಣೆ ವಿರುದ್ಧ ನಿಂತವರು ಬಸವಣ್ಣನವರು. ಅಂತಹ ಬಸವಣ್ಣನ ಐಕ್ಯ ಮಂಟಪದಲ್ಲಿ ಮೌಢ್ಯಾಚರಣೆ ನಡೆಸಲಾಗ್ತಾ ಇದೆ. ಪಾಪ ತೊಳೆಯಲು ಬಟ್ಟೆಗಳನ್ನ ನದಿಗೆ ಎಸೆದ ಭಕ್ತರು. ಖಾಲಿಯಾದ ನದಿಯಲ್ಲಿ ರಾಶಿ ಬಟ್ಟೆಗಳ ರಾಶಿ ಇದು. ಮದುವೆ ಆದವರ ಬಾಸಿಂಗ ಮಾಲೆ ನದಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಕೂಡಲ ಸಂಗಮದಲ್ಲಿ ಇರುವಂತಹ ಬಸವಣ್ಣನ ಐಕ್ಯ ಮಂಟಪ ಭಕ್ತರಿಂದ ಬಸವಣ್ಣನವರ ತತ್ವ ಸಿದ್ಧಾಂತ ಉಲ್ಲಂಘನೆ ಆಗ್ತಾ ಇದೆ. ನದಿಯಲ್ಲಿರೋ ಜಲಚರ ಜೀವಿಗಳಿಗೂ ಕೂಡ ಸಂಕಷ್ಟ ಆಗ್ತಾ ಇದೆ. ನೋಡಿ ಆ ದೃಶ್ಯವನ್ನು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಲಿಂಗೈಕ್ಯ ಆದಂತ ಸ್ಥಳ, ಅವರು ತಪಸ್ಸು ಮಾಡಿದಂತ ಸ್ಥಳ, ಅವರು ಧರ್ಮ ಕೊಟ್ಟಂತ ಸ್ಥಳ ಈ ಕೂಡಲ ಸಂಗಮ ಪವಿತ್ರ ಕ್ಷೇತ್ರ. ಈ ಪವಿತ್ರ ಕ್ಷೇತ್ರದಲ್ಲೇ ಈ ರೀತಿ ಒಂದು ಮೌಢ್ಯಾಚಾರಣೆ, ಕಂದಾಚಾರ ಈ ಬಹಳಷ್ಟು ತುಂಬಿ ಹೋಗ್ತಾ ಇದೆ.
ಈ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ. ಅದಕ್ಕೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನಿಮ್ಮ ನೆತ್ತ ಬಲ್ಲವರಯ್ಯ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ನೀರು ಕಾಣ್ತಾರೆ ಅಲ್ಲಿ ಮುಳುಗ್ತಾರೆ, ಅಲ್ಲಿ ಸ್ನಾನ ಮಾಡ್ತಾರೆ, ಅಲ್ಲಿ ತಮ್ಮ ಬಟ್ಟೆ ಬರೀ ಚೆನ್ನಾಗಿರೋ ಬಟ್ಟೆ ಇದ್ರೂ ಸಹಿತ ಬಿಸಾಕ್ ಹೋಗ್ಬಿಡ್ತಾರೆ ತಲೆಗಚ್ಕೊಂಡು. ಮೌಢ್ಯಾಚರಣೆ ವಿರುದ್ಧ ನಿಂತವರು ಬಸವಣ್ಣನವರು. ಅಂತಹ ಬಸವಣ್ಣನ ಐಕ್ಯ ಮಂಟಪದಲ್ಲಿ ಮೌಢ್ಯಾಚರಣೆ ನಡೆಸಲಾಗ್ತಾ ಇದೆ. ಪಾಪ ತೊಳೆಯಲು ಬಟ್ಟೆಗಳನ್ನ ನದಿಗೆ ಎಸೆದ ಭಕ್ತರು. ಖಾಲಿಯಾದ ನದಿಯಲ್ಲಿ ರಾಶಿ ರಾಶಿ ಬಟ್ಟೆಗಳ ರಾಶಿ ಇದು. ಮದುವೆ ಆದವರ ಬಾಸಿಂಗ ಮಾಲೆ ನದಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಕೂಡಲ ಸಂಗಮದಲ್ಲಿ ಇರುವಂತಹ ಬಸವಣ್ಣನ ಐಕ್ಯ ಮಂಟಪ ಭಕ್ತರಿಂದ ಬಸವಣ್ಣನವರ ತತ್ವ ಸಿದ್ಧಾಂತ ಉಲ್ಲಂಘನೆ ಆಗ್ತಾ ಇದೆ. ನದಿಯಲ್ಲಿರೋ ಜಲಚರ ಜೀವಿಗಳಿಗೂ ಕೂಡ ಸಂಕಷ್ಟ ಆಗ್ತಾ ಇದೆ. ನೋಡಿ ಆ ದೃಶ್ಯವನ್ನು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಲಿಂಗೈಕ್ಯ ಆದಂತ ಸ್ಥಳ, ಅವರು ತಪಸ್ಸು ಮಾಡಿದಂತ ಸ್ಥಳ, ಅವರು ಧರ್ಮ ಕೊಟ್ಟಂತ ಸ್ಥಳ ಈ ಕೂಡಲ ಸಂಗಮ ಪವಿತ್ರ ಕ್ಷೇತ್ರ. ಈ ಪವಿತ್ರ ಕ್ಷೇತ್ರದಲ್ಲೇ ಈ ರೀತಿ ಒಂದು ಮೌಢ್ಯಾಚರಣೆ, ಕಂದಾಚಾರ ಈ ಬಹಳಷ್ಟು ತುಂಬಿ ಹೋಗ್ತಾ ಇದೆ. ಈ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ. ಅದಕ್ಕೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನಿಮ್ಮ ನೆತ್ತ ಬಲ್ಲವರಯ್ಯ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ನೀರು ಕಾಣ್ತಾರೆ ಅಲ್ಲಿ ಮುಳುಗ್ತಾರೆ, ಅಲ್ಲಿ ಸ್ನಾನ ಮಾಡ್ತಾರೆ, ಅಲ್ಲಿ ತಮ್ಮ ಬಟ್ಟೆ ಬರೀ ಚೆನ್ನಾಗಿರೋ ಬಟ್ಟೆ ಇದ್ರೂ ಸಹಿತ ಬಿಸಾಕ್ ಹೋಗ್ಬಿಡ್ತಾರೆ ತಲೆಗಚ್ಕೊಂಡು. ಮೌಢ್ಯಾಚರಣೆ ವಿರುದ್ಧ ನಿಂತವರು ಬಸವಣ್ಣನವರು. ಅಂತಹ ಬಸವಣ್ಣನ ಐಕ್ಯ ಮಂಟಪದಲ್ಲಿ ಮೌಢ್ಯಾಚರಣೆ ನಡೆಸಲಾಗ್ತಾ ಇದೆ. ಪಾಪ ತೊಳೆಯಲು ಬಟ್ಟೆಗಳನ್ನ ನದಿಗೆ ಎಸೆದ ಭಕ್ತರು. ಖಾಲಿಯಾದ ನದಿಯಲ್ಲಿ ರಾಶಿ ರಾಶಿ ಬಟ್ಟೆಗಳ ರಾಶಿ ಇದು. ಮದುವೆ ಆದವರ ಬಾಸಿಂಗ ಮಾಲೆ ನದಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಕೂಡಲ ಸಂಗಮದಲ್ಲಿ ಇರುವಂತಹ ಬಸವಣ್ಣನ ಐಕ್ಯ ಮಂಟಪ ಭಕ್ತರಿಂದ ಬಸವಣ್ಣನವರ ತತ್ವ ಸಿದ್ಧಾಂತ ಉಲ್ಲಂಘನೆ ಆಗ್ತಾ ಇದೆ. ನದಿಯಲ್ಲಿರೋ ಜಲಚರ ಜೀವಿಗಳಿಗೂ ಕೂಡ ಸಂಕಷ್ಟ ಆಗ್ತಾ ಇದೆ. ನೋಡಿ ಆ ದೃಶ್ಯವನ್ನು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಲಿಂಗೈಕ್ಯ ಆದಂತ ಸ್ಥಳ, ಅವರು ತಪಸ್ಸು ಮಾಡಿದಂತ ಸ್ಥಳ, ಅವರು ಧರ್ಮ ಕೊಟ್ಟಂತ ಸ್ಥಳ ಈ ಕೂಡಲ ಸಂಗಮ ಪವಿತ್ರ ಕ್ಷೇತ್ರ. ಈ ಪವಿತ್ರ ಕ್ಷೇತ್ರದಲ್ಲೇ ಈ ರೀತಿ ಒಂದು ಮೌಢ್ಯಾಚರಣೆ, ಕಂದಾಚಾರ ಈ ಬಹಳಷ್ಟು ತುಂಬಿ ಹೋಗ್ತಾ ಇದೆ. ಈ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ. ಅದಕ್ಕೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನಿಮ್ಮ ನೆತ್ತ ಬಲ್ಲವರಯ್ಯ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ನೀರು ಕಾಣ್ತಾರೆ ಅಲ್ಲಿ ಮುಳುಗ್ತಾರೆ, ಅಲ್ಲಿ ಸ್ನಾನ ಮಾಡ್ತಾರೆ, ಅಲ್ಲಿ ತಮ್ಮ ಬಟ್ಟೆ ಬರೀ ಚೆನ್ನಾಗಿರೋ ಬಟ್ಟೆ ಇದ್ರೂ ಸಹಿತ ಬಿಸಾಕ್ ಹೋಗ್ಬಿಡ್ತಾರೆ ತಲೆಗಚ್ಕೊಂಡು. ಮೌಢ್ಯಾಚರಣೆ ವಿರುದ್ಧ ನಿಂತವರು ಬಸವಣ್ಣನವರು. ಅಂತಹ ಬಸವಣ್ಣನ ಐಕ್ಯ ಮಂಟಪದಲ್ಲಿ ಮೌಢ್ಯಾಚರಣೆ ನಡೆಸಲಾಗ್ತಾ ಇದೆ. ಪಾಪ ತೊಳೆಯಲು ಬಟ್ಟೆಗಳನ್ನ ನದಿಗೆ ಎಸೆದ ಭಕ್ತರು. ಖಾಲಿಯಾದ ನದಿಯಲ್ಲಿ ರಾಶಿ ರಾಶಿ ಬಟ್ಟೆಗಳ ರಾಶಿ ಇದು. ಮದುವೆ ಆದವರ ಬಾಸಿಂಗ ಮಾಲೆ ನದಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಕೂಡಲ ಸಂಗಮದಲ್ಲಿ ಇರುವಂತಹ ಬಸವಣ್ಣನ ಐಕ್ಯ ಮಂಟಪ ಭಕ್ತರಿಂದ ಬಸವಣ್ಣನವರ ತತ್ವ ಸಿದ್ಧಾಂತ ಉಲ್ಲಂಘನೆ ಆಗ್ತಾ ಇದೆ. ನದಿಯಲ್ಲಿರೋ ಜಲಚರ ಜೀವಿಗಳಿಗೂ ಕೂಡ ಸಂಕಷ್ಟ ಆಗ್ತಾ ಇದೆ. ನೋಡಿ ಆ ದೃಶ್ಯವನ್ನು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣ